ಕೇಂದ್ರ ಸರ್ಕಾರದವರಿಗೆ ಈ ಸಂಸದರಿಗೆ ಏನು ಪ್ರಶ್ನೆಗಳೇ ಇಲ್ಲ ನಿಮ್ಮದು. ಧರ್ಮೇಂದ್ರ ಪ್ರಧಾನ್ ಶುಡ್ ರಿಸೈನ್, ದಟ್ ಈಸ್ ದ ಡಿಮಾಂಡ್. ಅದು ಯಾರು ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಬಿಟ್ಟರು ಅಷ್ಟೇ, ಬೇರೆ ಯಾರು ಪ್ರಾರಂಭ ಮಾಡಿದ್ರು ಅಷ್ಟೇ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಇದ್ರೆ, ಬದ್ಧತೆ ಇದ್ರೆ, ನೀವು ಅಮೃತ್ ಕಾಲ ಕಟ್ಟಬೇಕು ಅಂತ ಇದ್ರೆ, ವಿಕಸಿತ ಭಾರತ್ ಮಾಡಬೇಕು ಅಂದ್ರೆ ಯುವಕರನ್ನ ದೂರ ಇಟ್ಟಿ ಮಾಡ್ಲಿಕ್ಕಾಗೋದಿಲ್ಲ. ಅವರ ಹಿತಾಸಕ್ತಿ ಬಗ್ಗೆ ಒಂದು ಸ್ವಲ್ಪನ ಕಾಳಜಿ ಇದ್ರೆ ಧರ್ಮೇಂದ್ರ ಪ್ರಧಾನನ ರಾಜೀನಾಮೆ ತಗೋಬೇಕು. ನೀವು ಯಾಕೆ ವರಿ ಮಾಡ್ತೀರಾ? ನಾವು ನಿಮ್ಮ ರಕ್ಷಣೆಗೆ ನಿಲ್ತೀವಿ ಮೋದಿ ಅವರೇ. ಕಾಂಗ್ರೆಸ್ ವಿಲ್ ಸ್ಟ್ಯಾಂಡ್ ಬೈ ಯು. ಹೆದರ್ಕೋಬೇಡಿ, ರಾಜೀನಾಮೆ ಪಡೀರಿ. ವಿ ಆರ್ ವಿತ್ ಯು. 56 ಇಂಚ್ ಕಸೀನಾ ಅಂತ ನೀವು ಹೇಳ್ಕೊಂಡು ಓಡಾಡ್ತಿರಲ್ಲ, ಪಾಕಿಸ್ತಾನಿಗೆ ಲಾಲಾಂಕ್ ತೋರಿಸ್ತೀನಿ ಅಂತ ಹೇಳ್ಕೋತಿರಲ್ಲ. ಫಸ್ಟ್ ನಿಮ್ಮವ್ರಿಗೆ ತೋರಿಸಿ ಲಾಲಾಂಕ್, ಅದಾದ್ಮೇಲೆ ಮಿಕ್ಕಿದ್ದು ಮಾತು. ನಿಮ್ ಬಿಜೆಪಿ ಕರ್ನಾಟಕದವ್ರಿಗೆ ಹಾಕ್ರಪ್ಪ, ದಿನ ನಮ್ಗೆ ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಅಲ್ಲಿ ಅವ್ರು ಬಂತಾರೆ, ಅವ್ರ ಪ್ರಧಾನಮಂತ್ರಿನೇ ಟ್ರೋಲ್ ಮಾಡ್ತಾ ಇದ್ದಾರೆ ದೇಶಕ್ಕೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸಾಧನೆ ಶೂನ್ಯ. ಅದಕ್ಕೆ ಇವತ್ತು ಸುಮ್ಮನೆ ಪ್ರಚಾರಕ್ಕೋಸ್ಕರ ಏನಾದ್ರೂ ಮಾಡಿ, ನೀವು ಸಾಧನೆ ಏನಿದೆ ಹೇಳಿ? 10 ವರ್ಷದಲ್ಲಿ 152 ಪೇಪರ್ ಲೀಕ್ ಸಾಧನೆನಾ? ಕೋಟ್ಯಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದು ಸಾಧನೆನಾ? ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಬೇಟಿ ಪಡಾವ್ ಬೇಟಿ ಬಚಾವ್, ನಿಮ್ಮ ಸ್ಮಾರ್ಟ್ ಸಿಟಿ, ಡಿಜಿಟಲ್ ಇಂಡಿಯಾ ಯಾವ್ದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಒಂದು ಸಕ್ಸಸ್ ತೋರಿಸ್ಬಿಡಿ. ಇವ್ರೆ 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿ 1 ಸ್ಮಾರ್ಟ್ ಸಿಟಿ ಮಾಡಿದ್ರ? ದಯವಿಟ್ಟು ರೀಲ್ಸ್ ಮಾಡಿ. ಆದ್ರೆ ಬೇರೆದು ಯಾವುದೋ ಒಂದು ಅಮೆರಿಕಾದು ಅದ್ರದ್ದು ರೀಲ್ಸ್ ಅಲ್ಲ, ಬೇರೆ ದೇಶದ ತೋರ್ಸೋದಲ್ಲ. ಫೇಕ್ ಇದು. ನಿಮ್ಮ ಸಾಧನೆಗಳೇನಿದೆ ತೋರಿಸಿ. ನೀಟು ಹೋರಾಟ ಏನಾದ್ರು ಹಳ್ಳಿ ತಪ್ತದೆ ಅಂತ ಸರ್? ಯಾಕಂದ್ರೆ ಅಲ್ಲಿ ದೇಶದ್ರೋಹಿಗಳದ್ದು ಫೋಟೋಗಳನ್ನೆಲ್ಲ ಹಿಡಿದ. ಯಾರು ದೇಶದ್ರೋಹಿ? ಯಾರು? ಉಮರ್ ಖಾಲಿದ್ ಮತ್ತೆ ಶಾರ್ಜಿಲ್ ಕೊಟ್ರ. ಆಯ್ತ್ರಿ, ಉಮರ್ ಖಾಲಿದ್ ಜೈಲ್ನಲ್ಲಿ ಇದಾರಲ್ಲ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದ್ ಅವರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವರೇನು ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸಲಿಕ್ಕೆ. RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಈಗ ಗೋಡ್ಸೆಗೆ ಪೂಜೆ ಮಾಡ್ತಾರ ಇವರೆಲ್ಲರೂ ಬಿಜೆಪಿ ಅವರು. ಗೋಡ್ಸೆ ಯಾರಿಗೆ ಕೊಂದಿದ್ದು? ಗಾಂಧೀಜಿ ಅವರಿಗೆ. ಅಂದ್ರೆ ಗೋಡ್ಸೆ ಕೊಂದವ್ರು ದೇಶಭಕ್ತರು ಅಂದ್ರೆ ಗಾಂಧೀಜಿ ಏನ್? ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನೀವು ಫುಟೇಜ್ ನೋಡ್ತಿರ್ಬೇಕಲ್ಲ, ಹಿಂದೆಗಡೆ ಸಾವರ್ಕರ್ ಫೋಟೋ ಇದೆಯಾ, ಗೋಡ್ಸೆ ಫೋಟೋ ಇದೆಯಾ, ಗಾಂಧೀಜಿ ಫೋಟೋ ಇದೆಯಾ? ಇವ್ರು ಯಾರು? ಹೂ ಆರ್ ದೀಸ್ ಪೀಪಲ್ ಟು ಟೆಲ್ ಹೂ ಇಸ್ ನ್ಯಾಷನಲ್ ಅಂಡ್ ಹೂ ಇಸ್ ಆಂಟಿ ನ್ಯಾಷನಲ್?